ಮನೆಗೆ ಹೋದ್ರು 3-4 ತಿಂಗಳದೊಳಗೆ ಅಲ್ಲಿ ತಾಯಿ ಹೊಟ್ಟಿನ ನಿಂತು. ಇದು ಸಾಕ್ಷಾತ್ ಈಗ ಸುಳ್ಳಂತ ಹೇಳಾಕ ಬರುದಿಲ್ಲ. 1000 ಮಂದಿ ಒಳಗೆ ಅಪ್ಪಾಜಿ ಅವರ ಆಶೀರ್ವಾದ ಆದ ಆಪರೇಷನ್ ಆಗಿರ್ತಕ್ಕಂಥ ಹೆಣ್ಮಗಳು ಹೊಟ್ಟಿನ ನಿಂತಳು. ವರ್ಷ ತುಂಬುದ್ರೊಳಗ ಏನು ಹುಟ್ಟಿ ಬಂತು? ಇವ್ರು ನೀಲಾ ಬಾಳ ಆಗ್ಯಾವ. 7 ಹೆಣ್ಣು ಮಕ್ಕಳು ಹುಟ್ಟಿ ಬಂದು ಬಡತಾನಿತ್ತು. ಆವಾಗ ಮತ್ತೆ ಹೋಗಿ ಡಾಕ್ಟರ್ ಕಡೆ ಚೆಕಪ್ ಮಾಡಿ ಟಿವಿ ಕಡೆ ತೋರಿಸಿರು. ಮತ್ತು ಎಡಕ ಹುಲಕಾಕೈತಿ ಮತ್ತು ಹೆಣ್ಣ ಅಂದ್ರು. ನೋಡು 8ನೇದ್ದು ಹೆಣ್ಣ. ಯಪ್ಪ 7 ಹೆಣ್ಣಾಗ್ಯಾವ, ಇದ ನನಗೆ ಸಾಕಾಗೈತಿ. 8ನೇದ್ದು ಹೆಣ್ಣ ಐತೆ ಅನ್ನಕೈತಾರ. ಹೆಂಗಂತೇಳಿ ಇಲ್ಲಿ ದೇವ್ರ ಕಡೆ ಬಂದ್ರು. ಇಲ್ಲಿ ಯಾವ ಡಾಕ್ಟರ್ ನಡೆಯಂಗಿಲ್ಲ. ಈ ಔಷಧ ಬೇರೆ. ಯಾವಾಗ ಅಪ್ಪಾಜಿ ಅವರ ಹೆಣ್ಮಗಳ ಮ್ಯಾಗ ಏನು ಆಶೀರ್ವಾದ ಮಾಡ್ರು, ಈಚೆ ಕಡೆ ಉಲ್ಕುದು 8 ದಿವಸನಾಗ ಈಚೆ ಉಲ್ಕಾಕೈತ. ಇದು ನೋಡು, ಹೆಣ್ಣು ಹೋಗಿ ಗಂಡು ಮಾಡಿರ್ತಕ್ಕಂಥದ ನಿಜವಾದ ದೇವ್ರು ಯಾವ್ದಪ್ಪ ಅಂತಂದ್ರೆ ಅವಧೂತ ಮಹಾರಾಜರ ಅಂತೇಳಿ ಕೈ ಅಂತ ಹೇಳ್ತಾ ಇದ್ದೇವೆ. ಆವಾಗ ಇದು ಅವ್ರದೇ ಪವಾಡ. ರಾಯಬಾಗ ತಾಲೂಕು ಹಿಡಕಲದೊಳಗ ಬಂಜಿಯಾಗಿ ತಿರುಗುವಂತ ಹೆಣ್ಣು ಮಕ್ಕಳಿಗೆ ಸಂತಾನ ಕೊಟ್ಟು